2 ಸಮುವೇಲನು ಅಧ್ಯಾಯ 5. ಅನಂತರ ಇಸ್ರಾಯೇಲ್ಯರ ಎಲ್ಲಾ ಕುಲಗಳವರು ಹೆಬ್ರೋನಿನಲ್ಲಿದ್ದ ದಾವೀದನ ಬಳಿಗೆ ಬಂದು ಅವನಿಗೆ, ನಾವು ನಿನ್ನ ರಕ್ತ ಸಂಬಂಧಿಗಳಾಗಿದ್ದೇವೆ. ಹಿಂದಿನ ದಿವಸಗಳಲ್ಲಿ, ಅಂದರೆ ಸೌಲನ ಆಳಿಕೆಯಲ್ಲಿ, ಇಸ್ರಾಯೇಲ್ಯರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವನು ನೀನೇ. ನಿನ್ನನ್ನು ಕುರಿತು ಯೆಹೋವನು, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ನಾಯಕನೂ ಪಾಲಕನೂ ಆಗಿರುವೆ ಎಂದು ಹೇಳಿದ್ದಾನಷ್ಟೇ ಅಂದರು. ಹೆಬ್ರೋನಿನಲ್ಲಿದ್ದ ಅರಸನಾದ ದಾವೀದನು ತನ್ನ ಬಳಿಗೆ ಬಂದಿದ್ದ ಇಸ್ರಾಯೇಲ್ಯರ ಹಿರಿಯರೆಲ್ಲರೊಡನೆ ಅಲ್ಲೇ ಯೆಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡನು. ಅವರು ದಾವೀದನನ್ನು ಅಭಿಷೇಕಿಸಿ ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದರು. ದಾವೀದನು 30 ವರ್ಷದವನಾದಾಗ ಅರಸನಾಗಿ 40 ವರ್ಷ ಆಳಿದನು. ಅವನು ಹೆಬ್ರೋನಿನಲ್ಲಿದ್ದುಕೊಂಡು ಯೆಹೂದ ಕುಲವೊಂದನ್ನೇ ಆಳಿದ್ದು 7 ವರ್ಷವೂ 6 ತಿಂಗಳು. ಯೆರೂಸಲೇಮಿನಲ್ಲಿದ್ದುಕೊಂಡು ಯೆಹೂದ್ಯರನ್ನೂ ಎಲ್ಲಾ ಇಸ್ರಾಯೇಲ್ಯರನ್ನೂ ಆಳಿದ್ದು 33 ವರ್ಷ. ದಾವೀದನು ತನ್ನ ಜನರನ್ನು ಕರಕೊಂಡು ಯೆರೂಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನು. ಅವರು ಇವನು ಒಳಗೆ ಬರಲಾರನೆಂದು ನೆನೆಸಿ ದಾವೀದನಿಗೆ, ನೀನು ಒಳಗೆ ಬರಲಾರಿ, ಕುರುಡರು ಕುಂಟರು ಇವರೇ ನಿನ್ನನ್ನು ಅಟ್ಟಿಬಿಡುವರು ಎಂದು ಹೇಳಿದರು. ಆದರೂ ಅವನು ಈಗ ದಾವೀದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಆ ದಿವಸ ದಾವೀದನು ಯೆಬೂಸಿಯರನ್ನು ಜಯಿಸಬೇಕೆಂದಿರುವವನು ಜಲದ್ವಾರದಲ್ಲಿ ಹತ್ತಿ ಹೋಗಿ ದಾವೀದನಿಗೆ ಅಸಹ್ಯರಾಗಿರುವ ಕುರುಡರನ್ನೂ ಕುಂಟರನ್ನು ಕಂದಕದಲ್ಲಿ ನಾಶ ಮಾಡಿಬಿಡಲಿ ಎಂದು ಹೇಳಿದನು. ಆದದರಿಂದ ಕುರುಡರೂ ಕುಂಟರೂ ಇದ್ದಾರೆ, ಒಳಗೆ ಹೋಗಲಾಗದು ಎಂದು ಗಾದೆಯುಂಟು. ದಾವೀದನು ಆ ಕೋಟೆಗೆ ದಾವೀದ ನಗರವೆಂದು ಹೆಸರಿಟ್ಟು ಅಲ್ಲೇ ವಾಸಿಸುತ್ತಾ ಅದರ ಸುತ್ತಲೂ ಮಿಲ್ಲೋವಿನಿಂದ ಪ್ರಾರಂಭಿಸಿ ಒಳಗಣ ಪೌಳಿಗೋಡೆಯನ್ನು ಕಟ್ಟಿಸಿದನು. ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ತೂರಿನ ಅರಸನಾದ ಹೀರಾಮನು ದಾವೀದನಿಗೆ ದೂತರನ್ನೂ ದೇವದಾರು ಮರಗಳನ್ನೂ ಬಡಗಿಯವರನ್ನೂ ಶಿಲ್ಪಿಗಳನ್ನು ಕಳುಹಿಸಲು ಅವರು ಇವನಿಗೋಸ್ಕರ ಅರಮನೆಯನ್ನು ಕಟ್ಟಿದರು. ಇದರಿಂದ ದಾವೀದನು, ಯೆಹೋವನು ನನ್ನನ್ನು ಇಸ್ರಾಯೇಲ್ ರಾಜನನ್ನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ವೃದ್ಧಿಪಡಿಸಿದನೆಂದು ತಿಳಿದುಕೊಂಡನು. ದಾವೀದನು ಹೆಬ್ರೋನಿನಿಂದ ಯೆರೂಸಲೇಮಿಗೆ ಬಂದ ಮೇಲೆ ಅಲ್ಲಿಯೂ ಅನೇಕ ಸ್ತ್ರೀಯರನ್ನು ಪತ್ನಿಯರನ್ನಾಗಿಯೂ ಉಪಪತ್ನಿಯರನ್ನಾಗಿಯೂ ಮಾಡಿಕೊಂಡದ್ದರಿಂದ ಅವನಿಗೆ ಇನ್ನೂ ಕೆಲವು ಮಂದಿ ಗಂಡು ಹೆಣ್ಣು ಮಕ್ಕಳು ಹುಟ್ಟಿದರು. ಅಲ್ಲಿ ಅವನಿಗೆ ಹುಟ್ಟಿದವರ ಹೆಸರುಗಳು ಶಮ್ಮೂವ, ಶೋಬಾಬ್, ನಾತಾನ್, ಸೊಲೊಮೋನ್, ಇಭಾರ್, ಎಲೀಶೂವ, ನೆಫೆಗ್, ಯಾಫೀಯ, ಎಲೀಷಾಮ, ಎಲ್ಯಾದ, ಎಲಿಫೆಲೆಟ್. ಇಸ್ರಾಯೇಲ್ಯರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರು. ದಾವೀದನು ಇದನ್ನು ಕೇಳಿ ದುರ್ಗಕ್ಕೆ ಹೋದನು. ಫಿಲಿಷ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿಗೆ ಬಂದು ಪಾಳೆ ಮಾಡಿಕೊಂಡಿದ್ದಾರೆಂದು ತಿಳಿದು ದಾವೀದನು ಯೆಹೋವನನ್ನು, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ? ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವೆಯೋ ಎಂದು ಕೇಳಲು ಆತನು, ಹೋಗು, ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟದ್ದರಿಂದ ಅವನು ಹೋಗಿ ಅವರನ್ನು ಸೋಲಿಸಿ, ಯೆಹೋವನು ಕಟ್ಟೆಯೊಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಕಣ್ಣ ಮುಂದೆಯೇ ನಾಶ ಮಾಡಿದ್ದಾನೆಂದು ಹೇಳಿ ಆ ಯುದ್ಧ ಸ್ಥಳಕ್ಕೆ ಬಾಳ್ ಪೆರಾಚೀಮ್ ಎಂದು ಹೆಸರಿಟ್ಟನು. ಫಿಲಿಷ್ಟಿಯರು ಅಲ್ಲಿ ಬಿಟ್ಟು ಹೋಗಿದ್ದ ವಿಗ್ರಹಗಳನ್ನು ದಾವೀದನೂ ಅವನ ಜನರೂ ತೆಗೆದುಕೊಂಡು ಬಂದರು. ಫಿಲಿಷ್ಟಿಯರು ಇನ್ನೊಮ್ಮೆ ಹೊರಟು ಬಂದು ರೆಫಾಯಿಮ್ ತಗ್ಗಿನಲ್ಲಿ ಇಳುಕೊಂಡರು. ದಾವೀದನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ, ನೀನು ನೆಟ್ಟಗೆ ಹೋಗಿ ಅವರ ಮೇಲೆ ಬೀಳಬೇಡ, ಅವರ ಹಿಂದಳವನ್ನು ಸುತ್ತಿಕೊಂಡು ಹೋಗಿ ಬಾಕಾ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ಯೆಹೋವನು ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟನೆಂದು ತಿಳಿದುಕೊಂಡು ಅವರ ಮೇಲೆ ಬೀಳು ಅಂದನು. ದಾವೀದನು ಯೆಹೋವನ ಆಜ್ಞಾನುಸಾರವಾಗಿ ಮಾಡಿ ಫಿಲಿಷ್ಟಿಯರನ್ನು ಗೆಬದಿಂದ ಗೆಜೆರಿನವರೆಗೂ ಸಂಹರಿಸಿದನು. ದೇವರು
ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ನಾವು ಒಟ್ಟಾಗಿ ಸೇರಿ ದೇವರ ಅಮೂಲ್ಯವಾದ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವು ಅಮೂಲ್ಯವಾದದ್ದು, ದೇವರ ವಾಕ್ಯವು ನಿತ್ಯವಾದದ್ದು, ದೇವರ ವಾಕ್ಯವು ಅದು ಸೃಷ್ಟಿಸುವ ಶಕ್ತಿಯುಳ್ಳದ್ದು. ಗಾಡ್ಸ್ ವರ್ಡ್ ಹ್ಯಾಸ್ ಗಾಟ್ ಎ ಪವರ್ ಟು ಕ್ರಿಯೇಟ್. ಸೃಷ್ಟಿಯ ಶಕ್ತಿ ಅಡಕವಾಗಿರುವಂಥ ವಾಕ್ಯ, ಅದನ್ನೇ ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ತಿದ್ದೆ. ಈ ರೀತಿಯಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವವರು ಎಷ್ಟೋ ಧನ್ಯರು. ಅವರು ಕೃತಾರ್ಥರಾಗುವರು. ಹೌದು, ನೀವು ದೇವರ ವಾಕ್ಯವನ್ನು ಅಧ್ಯಯನ ಮಾಡ್ತಾ ಇರುವುದರಿಂದ ದೇವರು ನಿಮ್ಮನ್ನು ಕೃತಾರ್ಥರನ್ನಾಗಿ ಮಾಡ್ತಾನೆ. ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಿಗೆ ಅವರ ಕಾರ್ಯವು ಸಫಲವಾಗುವುದು. ಯು ವಿಲ್ ಹ್ಯಾವ್ ಪ್ರಾಸ್ಪರಸ್ ಆ್ಯಂಡ್ ಯು ವಿಲ್ ಹ್ಯಾವ್ ಪ್ರಾಸ್ಪೆರಿಟಿ ಆ್ಯಂಡ್ ಆಲ್ಸೋ ಸಕ್ಸಸ್. ಆತ್ಮಿಕವಾದ ಯಶಸ್ವಿ, ದೈಹಿಕವಾದ, ಮಾನಸಿಕವಾದ. ಆದ ಕಾರಣ ದೇವರ ವಾಕ್ಯದಿಂದ ಬರುವ ಆಶೀರ್ವಾದ ನಾವು ಕಳ್ಕೋಬಾರ್ದು. ಇಂದಿನ ನಮ್ಮ ಅಧ್ಯಯನ 2ನೇ ಸಮುವೇಲ ಮತ್ತು 5ನೇ ಅಧ್ಯಾಯ, ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 5. 2ನೇ ಸಮುವೇಲ 4ನೇ ಅಧ್ಯಾಯದಲ್ಲಿ ಭಾಳ ಸ್ಯಾಡ್ ಸ್ಟೋರಿ. ಯಾಕಂತ ಹೇಳಿದರೆ, ಸೌಲನ ಮಗನಾದ ಈಷ್ಬೋಶೆತನು ಅವನು ಒಂದು ದಿನ ಮಧ್ಯಾಹ್ನ ಬಿಸಿಲು ಹೊತ್ತಿನಲ್ಲಿ ಮನೆಯೊಳಗೆ ಮಲಗಿರ್ತಾನೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ರೇಖಾಬ್, ಬಾಣ ಎಂಬಂಥ ಇಬ್ಬರು ಸೇನಾಪತಿಗಳು. ರೇಖಾಬ್ ಅಂತ ಹೇಳಿದರೆ ಸವಾರನು ಅಂತ ಅರ್ಥ. ಬಾಣ ಅಂತ ಹೇಳಿದರೆ ಅವನು ನೊಂದವನು ಅಥವಾ ಅಧೀನವಾಗುವವನೆಂಬ ಅರ್ಥ. ಇವರಿಬ್ಬರು ಬಂದು ಮಲಗಿದ್ದ ಅರಸನನ್ನು, ಅಂದರೆ ಸೌಲನ ಮಗನಾದ ಈಷ್ಬೋಶೆತನು, ಅವನನ್ನು ಕೊಂದು ಹಾಕ್ತಾರೆ. ಸ್ವಲ್ಪ ಮುಂಚೆ ಏನಾಗಿರ್ತದೆ, ಈಷ್ಬೋಶೆತನ ಸ್ಟ್ರಾಂಗ್ ಮ್ಯಾನ್, ಬಲವಾದ ವ್ಯಕ್ತಿಯಾದಂಥ ಅಬ್ನೇರನು, ಅವನು ಹೆಬ್ರೋನ್ನಲ್ಲಿ ಅವನನ್ನು ಯೋವಾಬನು ಕೊಂದು ಹಾಕಿಬಿಡ್ತಾನೆ. ಯೋವಾಬನು ಕೊಂದು ಹಾಕಿದ ವರ್ತಮಾನ ಈಷ್ಬೋಶೆತನಿಗೆ ಕೇಳಿದಾಗ ಅವನಿಗೆ ಭಯ ಆಗ್ತದೆ. ಬಹುಶಃ ಆ ಭಯದಿಂದ, ಆ ಟೆನ್ಷನ್ನಿಂದ ಅವನು ಮಲಗಿದನೋ ಏನೋ. ಅದೇ ಚಾನ್ಸ್ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ತನ್ನ ಸೇನಾಪತಿಗಳಾದಂಥ ಇಬ್ಬರು ಹೋಗಿ ಅವನನ್ನು ಕೊಂದುಬಿಟ್ಟು ಈಗ ದಾವೀದನ ಕಡೆಗೆ ಆ ತಲೆಯನ್ನು ತಗೊಂಬರ್ತಾರೆ. ಅವರು ಅಂದ್ಕೊಂಡಿರ್ಬೋದು, ಆಪೋಸಿಷನ್ ಪಾರ್ಟಿಯಿಂದ ನಾವು, ವಿರುದ್ಧ ಪಕ್ಷದಿಂದ ನಾವು ಬಂದಿದ್ದೇವೆ, ನಮಗೇನಾದರೂ ಪ್ರತಿಫಲ ದಾವೀದನ ಕೊಡ್ತಾನೆ, ಹೇಗೋ ಓವರಾಲ್ ಅರಸನು ಅವನು ಆಗಿಬಿಡ್ತಾನೆ ಎಂಬುದಾಗಿ ಅವರು ಬಂದಾಗ ಅವರ ತೀರ್ಮಾನ ರಾಂಗ್ ಆಗಿತ್ತು. ಯಾಕಂತ ಹೇಳಿದ್ರೆ, ದಾವೀದನು ಹೇಳ್ತಾನೆ, ಸೌಲನನ್ನು ಇದೇ ರೀತಿಯಾಗಿ ಕೊಂದೇನಂತ ಹೇಳ್ಬಿಟ್ಟು ಆ ಅಮಾಲೇಕ್ಯನು ಬಂದು, ಪ್ರಾಯಸ್ಥನು ನನ್ನ ಹತ್ರ, ಯವನಸ್ಥನು ಬಂದು ನನ್ನ ಹತ್ರ ಹೇಳಿದಾಗ ಮರಣ ದಂಡನೆ ವಿಧಿಸಿದನಲ್ಲ, ಅದೇ ರೀತಿಯಾಗಿ ನಿಮ್ಮನ್ನು ಕೂಡ, ಮಹಾದುಷ್ಟರೇ, ನಿಮಗೂ ಕೂಡ ನಾನು ಮರಣ ದಂಡನೆಯನ್ನು ವಿಧಿಸ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಸೈನಿಕರನ್ನು ಕಳಿಸಿ ಅಥವಾ ಸಿಪಾಯಿಗಳನ್ನು ಕಳಿಸಿ ಅವರಿಬ್ಬರನ್ನು ಕೊಂದು ಕಟ್ ಮಾಡಿ ಭಾಳ, ಯಾಕಂದ್ರೆ ಮರಣ ದಂಡನೆಯನ್ನು ವಿಧಿಸಿ ಅವ್ರನ್ನ ಸಮಾಧಿ ಕೂಡ ಮಾಡೋದಿಲ್ಲ ಆ ರೀತಿಯಾಗಿ. ಆದರೆ ಅವನು ಹೇಳ್ತಾನೆ, ನೀತಿವಂತನ ಮನೆ ಒಳಗೆ ಹೋಗಿಬಿಟ್ಟು ನೀವು ಮಾಡಿದ್ದು ಸರಿ ಅಲ್ಲ ಎಂಬುದಾಗಿ. ದಾವೀದನು ಫೈಟರ್, ಅವನು ಮ್ಯಾನ್ ಆಫ್ ವಾರ್, ಯುದ್ಧ ಮನುಷ್ಯ ಅವನು. ಆದ ಕಾರಣ ಯಾವಾಗ ನೋಡಿದರೆ ಅವನು ಸ್ಟಾರ್ಟ್ ಮಾಡಿದ್ದೇ ಫೈಟಿಂಗ್ನಿಂದನೇ. ಅದು ದೊಡ್ಡ ಗೋಲಿಯಾತನು. ದೊಡ್ಡ ಗೋಲಿಯಾತನು ಬಂದಾಗ ಎಲ್ಲರೂ, ಇಸ್ರಾಯೇಲರು ಎಲ್ಲರೂ ಹೆದರಿಬಿಟ್ಟಿದ್ರು, ಇನ್ಕ್ಲೂಡಿಂಗ್ ಸೌಲನು. ಆದರೆ ದಾವೀದನು ಬರೇ ಫೈಟರ್, ಅವನು ಬರೀ ಯುದ್ಧ ಮಾಡುವ ಮನುಷ್ಯನಾಗಿದ್ದ.
ಈ ಗೋಲ್ಯಾತನನ್ನ ಹತ್ರ ಫೈಟ್ ಮಾಡೋಕ್ಕೆ ಮುಂಚಿತವಾಗಿ ಕುರಿ ಮೇಯಿಸ್ತಾ ಇದ್ದಾಗ ಕರಡಿ ಬಂದಾಗ ಕೂಡ ಕರಡಿ ಜೊತೆಗೆ ಫೈಟ್ ಮಾಡ್ತಿದ್ನಂತೆ, ಸಿಂಹ ಬಂದಾಗ ಕೂಡ ಸಿಂಹ ಹತ್ರ ಫೈಟ್ ಮಾಡ್ತಿದ್ನಂತೆ. ಅದು ಸೀಕ್ರೆಟಾಗಿ ಇಟ್ಟಿರ್ತಾನೆ. ಅವ್ರ ತಂದೆ ತಾಯಿಗಳಿಗೆ ಯಾರಿಗೂ ಹೇಳೋದಿಲ್ಲ. ಕುರಿ ಕಾಯ್ತಾ ಇದ್ದಾಗ ಸಿಂಹ ಬಂತು, ಕರಡಿ ಬಂತು, ಅದನ್ನು ಕೊಂದುಬಿಟ್ಟೆ ಅಂತ ಅವನು ಹೊಗಳಿಕೊಳ್ಳೋದೇ ಇಲ್ಲ. ಆದರೆ ಸೌಲನ ಹತ್ರ ಮಾತ್ರ ಹೇಳ್ತಾನೆ. ಸೌಲನ್ನು ನಂಬೋದಿಲ್ಲ, ಇವನು ಎಲ್ಲಿ ಚಿಕ್ಕ ಹುಡುಗ ಎಲ್ಲಿ ಹೋಗಿ ಯವನಸ್ಥನು ಎಲ್ಲಿ ಗೆಲ್ತಾನೆ ಆ ದೊಡ್ಡ ಶೂರನ ಜೊತೆಗೆ ಅಂತ ಹೇಳಿದಾಗ, ಇಲ್ಲ ಅರಸೆ, ನಾನು ಕುರಿ ಕಾಯ್ತಾ ಇದ್ದಾಗ ಸಿಂಹ ಬಂತು, ಓಡೋಗಿ ಆ ಸಿಂಹದ ಗಡ್ಡ ಹಿಡ್ಕೊಂಡು ಬಂದು ಆ ಸಿಂಹ ಏನಾದರೂ ಕುರಿ ತಗೊಂಡು ಹೋದರೆ ಅದನ್ನು ಹಿಡಿದು ಆ ಕುರಿನ ತಪ್ಪಿಸಿ ಆ ಸಿಂಹವನ್ನು ಸಾಯಿಸಿಬಿಟ್ಟೆ ಎಂಬುದಾಗಿ ಹೇಳ್ತಾನೆ. ಮೋಸ್ಟ್ಲಿ ಇದೇ ಕೆಲಸವನ್ನು ಸಂಸೋನನ್ನು ಮಾಡ್ತಾನೆ. ಸಂಸೋನ್ನ ಕತೆ ದಾವಿದನು ಓದಿರಬೇಕು, ಅದಕ್ಕೆ ಇವನು ಅದೇ ರೀತಿಯಾಗಿ ಮಾಡಿರ್ಬೋದು. ಇಲ್ಲಿ ನೋಡುವಾಗ 5ನೇ ಅಧ್ಯಾಯ 2ನೇ ಸಮುವೇಲ, ಇಸ್ರಾಯೇಲ್ರ ಎಲ್ಲ ಕುಲದವರು ಈಗೇನು ಮಾಡ್ತಾರೆ, ಹೆಬ್ರೋನಿನಲ್ಲಿದ್ದಂಥ ದಾವಿದನ ಹತ್ರ ಬಂದುಬಿಟ್ಟು, ನಾವು ನಿನಗೆ ರಕ್ತ ಸಂಬಂಧಿಗಳು, ಆದ ಕಾರಣ ಹಿಂದಿನ ದಿವಸಗಳಲ್ಲಿ ಸೌಲನ ಆಳ್ವಿಕೆಯಲ್ಲಿ ಇಸ್ರಾಯೇಲ್ರ ದಳಪತಿಯಾಗಿ ನೀನು ದಳಪತಿ ಆಗಿದ್ದಿ, ಆದ ಕಾರಣ ಈಗ ನೀನೇ ನಮ್ಮನ್ನು ನೋಡಬೇಕು. ಯಾಕಂದರೆ ಯೆಹೋವನು ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲ್ರ ನಾಯಕನೂ ಪಾಲಕನೂ ಆಗಿರುವೆ ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ದೇವರು ಹೇಳಿದ್ರಲ್ಲ, ಆದ ಕಾರಣ ನೀನು ರಾಜನಾಗಬೇಕು. ದೇವರನ್ನ ಮತ್ತೆ ಕಾನ್ವರ್ಸೇಷನಲ್ಲಿ ತಂದರು. ಯಾರಾದರೂ ದೇವರನ್ನು ತಮ್ಮ ಕಾನ್ವರ್ಸೇಷನಲ್ಲಿ, ಸಂಭಾಷಣೆಯಲ್ಲಿ ತಂದರೆ ನನಗೆ ಭಾಳ ಖುಷಿ. ಯಾಕಂದರೆ ಭಾಳ ಈಸಿಯಾಗಿ ದೇವ್ರನ್ನ ಮರ್ತು ಬಿಡ್ತೀವಿ ನಾವು. ಏನೇ ಮಾಡಿದರೂ ದೇವರನ್ನ ನಾವು ಎಕ್ಸ್ಕ್ಲೂಡ್ ಮಾಡಿಬಿಡ್ತೇವೆ. ಆದರೆ ಇಸ್ರಾಯೇಲ್ರು ನೋಡ್ರಿ, ಅದು ಸೌಲನ ಕೆಳಗಿದ್ದಂಥವರು ಮತ್ತು ದೇವರು ಎಂಬುದಾಗಿ ತಮ್ಮ ಸಂಭಾಷಣೆಯಲ್ಲಿ ದೇ ಬ್ರಾಟ್ ಗಾಡ್ ಆಸ್ ಎ ಫೋಕಸ್ ಇನ್ ದರ್ ಡಿಸ್ಕಷನ್ ಆ್ಯಂಡ್ ಕಾನ್ವರ್ಸೇಷನ್. ಅದು ಒಂದು ಒಳ್ಳೆಯ ಅಭ್ಯಾಸ. ಯಹೂದ್ಯರಿಗೆ ಆ ರೀತಿಯಾಗಿತ್ತು, ಇಸ್ರಾಯೇಲ್ರಿಗೆ ಆ ರೀತಿಯಾಗಿತ್ತು. ಅಬ್ನೇರನು ಸೇನಾಪತಿ, ಅವನಿಗೂ ಕೂಡ ಟಫ್ ಗಾಯ್, ಭಾಳ ರಫ್ ಆಗಿದ್ದಂಥ ಒಬ್ಬ ಒರ್ಟ್ ಮನುಷ್ಯ ಅಬ್ನೇರನು, ಅವನಿಗೆ ಕೂಡ ದೇವರು ಎಂಬುದಾಗಿ ದೇವರನ್ನು ತನ್ನ ಸಂಭಾಷಣೆಯಲ್ಲಿ ಫೋಕಸ್ ಮಾಡಿ ಒಡಂಬಡಿಸ್ತಾನೆ ರಾಜಪುತ್ರನಿಗೂ ಮತ್ತು ಇಸ್ರಾಯೇಲ್ರ ಹಿರಿಯರಿಗೂ. ಇಲ್ಲಿ ಕೂಡ ಇಸ್ರಾಯೇಲ್ರು ಬಂದುಬಿಟ್ಟು ಅದೇ ಸ್ಟೈಲ್ನಲ್ಲಿ ಯೆಹೋವನು ನಿನ್ನ ಬಗ್ಗೆನೇ ಹೇಳಿರೋದು ದಾವಿದನೇ ಅಂತ ಹೇಳ್ಬಿಟ್ಟು ದಾವಿದನಿಗೆ ಹೇಳ್ತಾರೆ. ಹೇಳಿಬಿಟ್ಟು ಕಡೆಗೆ ಹೆಬ್ರೋನ್ನಲ್ಲಿದ್ದ ಅರಸನಾದ ದಾವಿದನು ತನ್ನ ಬಳಿಗೆ ಬಂದಿದ್ದ ಇಸ್ರಾಯೇಲ್ರ ಹಿರಿಯರೆಲ್ಲರೊಡನೆ ಅಲ್ಲಿ ಯೆಹೋವನ ಸನ್ನಿಧಿಯಲ್ಲಿ, ಗೆಸ್ ವಾಟ್, 2ನೇ ಸಮುವೇಲ 5ನೇ ಅಧ್ಯಾಯ 3ನೇ ವಚನದಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡನು. ದಾವಿದನಲ್ಲಿ ಒಂದು ಅಭ್ಯಾಸ ಏನಿತ್ತು ಅಂತ ಹೇಳಿದ್ರೆ, ಏನಾದರೂ ಒಂದು ಮೇಜರ್ ಡಿಸಿಷನ್ ತಗೊಳ್ಳೋದಾದರೆ ಒಡಂಬಡಿಕೆ, ಕವನೆಂಟ್. ಈಗ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದಾನೆ ಇಸ್ರಾಯೇಲ್ರ ಜೊತೆಯಲ್ಲಿ, ಅಥವಾ ಇಸ್ರಾಯೇಲ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದಾನೆ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕೆ ಮುಂಚಿತವಾಗ ಅವನೇನು ಹೇಳ್ತಾನೆ, ಆಯಿತು ನಾನು ತಗೊಳ್ತೀನಿ, ಒಡಂಬಡಿಕೆ ಮಾಡಿಕೊಂಡು, ಲೆಟ್ಸ್ ಮೇಕ್ ಎ ಕವನೆಂಟ್, ಒಡಂಬಡಿಕೆ ಮಾಡಿಕೊಳ್ಳೋಣ. ಆ ರೀತಿಯಾಗಿ ಒಡಂಬಡಿಕೆಯನ್ನು ಮಾಡಿಕೊಂಡನು. ಅವರು ದಾವಿದನನ್ನು ಅಭಿಷೇಕಿಸಿದರು. ಆಮೇಲೆ ಅವರು ಅಭಿಷೇಕ ಮಾಡ್ತಾರೆ. ಒಡಂಬಡಿಕೆಯ ನಂತರ ಅಭಿಷೇಕ, ಅನಾಯಿಂಟಿಂಗ್ ಫಾಲೋಸ್ ಆಫ್ಟರ್ ದಿ ಕವನೆಂಟ್. ಅಭಿಷೇಕಿಸಿ ಇಸ್ರಾಯೇಲ್ ಅರಸನಾಗಿ ಮಾಡಿದರು. ಈಗ ನೋಡ್ರಿ, ಇಸ್ರಾಯೇಲ್ರು ಅದು ಒಂದು ಬೇರೆ ಪಾರ್ಟು, ಯಹೂದ್ಯರು ಅದು ಬೇರೆ ಪಾರ್ಟು. ಯಹೂದ್ಯರಿಗಾಗಲೇ ದಾವಿದನನ್ನು ಹೆಬ್ರೋನ್ನಲ್ಲಿ ತನ್ನ ರಾಜನಾಗಿ ಮಾಡಿಬಿಟ್ಟಿದ್ರು. ಆದರೆ ಇಸ್ರಾಯೇಲ್ರು ಅವನನ್ನು ರಾಜನಾಗಿ ಸ್ವೀಕಾರ ಮಾಡಿದ್ದಿಲ್ಲ. ಆದರೆ ಈಗ ಬಂದವರು ಏನು ಹೇಳ್ತಾರೆ, ನೀನು ನಮಗೆ ರಾಜನಾಗಿರೋಂಥ ಇಸ್ರಾಯೇಲ್, ಇವರೇ ಮೆಜಾರಿಟಿ ಆಗಿರುವಂಥವ್ರು. ಅವರು ಬಂದು ಇವನನ್ನು ಕೇಳಿಕೊಂಡಾಗ, ದಾವಿದನು 30 ವರ್ಷದವನಾದಾಗ ಅರಸನಾಗಿ 40 ವರ್ಷ ಆಳ್ವಿಕೆ ಮಾಡಿದನು. ಅಟ್ ದಿ ಏಜ್ ಆಫ್ 30 ಡೇವಿಡ್ ಬಿಕೇಮ್ ಎ ಕಿಂಗ್. ಯವನಸ್ಥನಾದಂಥ ಅರಸನಾದ. ಅದಕ್ಕಿಂತ ಮುಂಚೆ ಅವನೇನು ಮಾಡ್ತಿದ್ದ, ಗುಹೆಯಿಂದ ಗುಹೆಗೆ ಓಡ್ತಾ ಇದ್ದ.
ಕಾಡಿನಿಂದ ಕಾಡಿಗೆ ಓಡ್ತಾ ಇದ್ದ. ಸೌಲನು 21 ಸಾರಿ ಅರಸನು ಇವನನ್ನು ಬೇಟೆಯಾಡ್ತಿದ್ದ. ಬೇಟೆ ನಾಯಿ ಥರ ಅಥವಾ ಬೇಟೆ ಪ್ರಾಣಿ ಥರ ಓಡ್ತಾ ಇದ್ದ. ಒಂದು ನೆಲೆ ಇರಲಿಲ್ಲ. ತನ್ನ ಕುಟುಂಬವನ್ನು ಬಿಟ್ಟು ಓಡ್ತಾ ಇದ್ದ. ಅಂಥ ಪರಿಸ್ಥಿತಿಯಲ್ಲಿ ಅವನ ಕಷ್ಟವನ್ನೆಲ್ಲ ನೋಡಿದ ದೇವರು ತನ್ನ 20 ವಯಸ್ಸಿನಲ್ಲಿ, 21 ವಯಸ್ಸು, 22, 23, 29 ತನಕ ಅವನಿಗೆ ಇಂಥ ಒಂದು ಕಷ್ಟ ಇದ್ದಾಗ ಆ ಕಷ್ಟ ಅವನಿಗೆ ವ್ಯರ್ಥವಾಗಲಿಲ್ಲ. ದ ಸಫರಿಂಗ್ ದಟ್ ಡೇವಿಡ್ ವೆಂಟ್ ಥ್ರೂ ವಾಸ್ ನಾಟ್ ಎ ವೇಸ್ಟ್. ಈಗೇನಾಗ್ತದೆ, 30 ವಯಸ್ಸಿನಲ್ಲಿ ಕಿಂಗ್ ಆಗಿಬಿಡ್ತಾನೆ. 30 ವಯಸ್ಸಿನಲ್ಲಿ ಅವನು ರಾಜನಾಗಿ 40 ವರ್ಷ ಆಳ್ವಿಕೆ ಮಾಡ್ತಾನೆ. ಅದಕ್ಕಿಂತ ಮುಂಚೆನೇ ಅವನು ಯೆಹೂದ್ಯರಿಗೆ ರಾಜನಾಗಿ 7.5 ವರ್ಷ ಅವನು ಯೆಹೂದ್ಯರಿಗೆ ಅರಸನಾಗಿರ್ತಾನೆ. ಮತ್ತು ಪ್ಲಸ್ 33 ವರ್ಷ ಈಗ ಇಸ್ರಾಯೇಲರು ಕೂಡ, ಯೆಹೂದ್ಯರು ಇಸ್ರಾಯೇಲರು 2 ದೇಶದವರು ಒಂದಾಗ್ಬಿಟ್ರು. 1 ಕಿಂಗ್, ಒಬ್ಬ ರಾಜನು. ಮತ್ತು ದಾವೀದನು ತನ್ನ ಜನರನ್ನು ಕರ್ಕೊಂಡು ಯೆರೂಸಲೇಮಿನಲ್ಲಿದ್ದಂಥ ಫಸ್ಟ್ ಈಗ ರೆಸ್ಪಾನ್ಸಿಬಿಲಿಟಿ ಏನಿರ್ಬೋದು ಗೆಸ್, ಸ್ವಲ್ಪ ಊಹಿಸ್ಕೊಳ್ರಿ. ಈಗ ರಾಜನಾಗ್ಬಿಟ್ಟ. ಮೊಟ್ಟ ಮೊದಲನೇದಾಗಿ ದಾವೀದನು ಏನು ಮಾಡ್ದ ಅಂತ ಹೇಳ್ಬಿಟ್ಟು ನೋಡಿದಾಗ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡ ಮೇಲೆ ಅಲ್ಲಿ ಯೆಬೂಸಿಯರು ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ನವರು ಇದ್ದರು ನಮ್ಮ ದೇಶದಲ್ಲಿ. ಅಂದರೆ ದೇವರು ಕಾನಾನ್ ದೇಶವನ್ನು ಇಸ್ರಾಯೇಲಿಗೆ ಕೊಟ್ಟಿದ್ನಲ್ಲ, ಆ ದೇಶದಲ್ಲಿ, ದೇವರು ಕೊಟ್ಟಂಥ ದೇಶದಲ್ಲಿ ಈಗ ಯೆಬೂಸಿಯರು ಇದ್ದರು. ಬೇರೆಯವರೆಲ್ಲ ಸ್ವಲ್ಪ ಯೆಹೋಶುವನ ಕಾಲದಿಂದ ಅವ್ರನ್ನೆಲ್ಲ ಹೊರಡಿಸ್ಬಿಟ್ರು. ಇಸ್ರಾಯೇಲರು ಯುದ್ಧ ಮಾಡಿ ಹೊರಡಿಸ್ಬಿಟ್ರು. ಆದರೆ ಅವರಲ್ಲಿ ಯೆಬೂಸಿಯರು ಭಾಳ ಸ್ಟ್ರಾಂಗ್. ಅವರು ಅಷ್ಟು ಈಸಿಯಾಗಿ ಬಿಡಲಿಲ್ಲ ಅವರು ಕಾನಾನ್ ದೇಶವನ್ನು ಅಥವಾ ದೇವರು ಕೊಟ್ಟ ದೇಶವನ್ನು. ಆದ ಕಾರಣ ದಾವೀದನಿಗೆ ಏನು ಮಾಡ್ತಾನೆ, ಫಸ್ಟು ಆ ಯೆಬೂಸಿಯರನ್ನು ನಾನು ತೆಗೆದು ಹಾಕಬೇಕು, ಅವರನ್ನು ವ್ಯವಹರಿಸಬೇಕು, ಅವರ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ವಿರೋಧವಾಗಿ ಹೊರಟರು. ಅಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಂಡ ತಕ್ಷಣ ಈಗ ಸ್ಟ್ರಾಂಗ್ ಆಗಿ ಇದ್ದಂಥ ವೈರಿ, ಭಾಳ ಕಾಲದಿಂದ ಇದ್ದಂಥ ವೈರಿ, ಅವ್ರನ್ನ ಅಟ್ಯಾಕ್ ಮಾಡಬೇಕಂತಿರ್ತಾನೆ. ನಮ್ಮ ಜೀವನದಲ್ಲಿ ಕೂಡ ಕೆಲವು ವೈರಿಗಳಿದ್ದಾರೆ. ಎಂಥ ವೈರಿಗಳಂತ ಹೇಳ್ತೀರಾ? ಕೋಪ ಎಂಬ ವೈರಿ, ದ್ವೇಷ ಎಂಬ ವೈರಿ, ಹೊಟ್ಟೆ ಕಿಚ್ಚೆಂಬ ವೈರಿ, ಮೋಹ ಎಂಬ ವೈರಿ, ಗರ್ವ ಎಂಬ ವೈರಿ, ಚಿಂತೆ ಎಂಬ ವೈರಿ, ಹಣದಾಶೆ ಎಂಬ ವೈರಿ, ಸೋಮಾರಿತನ ಎಂಬ ವೈರಿ. ಅನೇಕ ವೈರಿಗಳು ನಮ್ಮಲ್ಲಿ ಇದ್ದಾರೆ. ಈ ವೈರಿಗಳಲ್ಲಿ ಯಾವುದಾದ್ರೂ ಒಂದು ವೈರಿ ಸ್ಟ್ರಾಂಗ್ ವೈರಿ ಆಗಿರ್ತಾರೆ, ಕೆಲವು ವೀಕ್ ವೈರಿಗಳಾಗಿರ್ತಾರೆ. ಸ್ಟ್ರಾಂಗ್ ವೈರಿಯಾದಂಥ ಈ ಯೆಬೂಸಿಯರು ಅವರು ದಾವೀದನು, ಅವರೇನು ಅಂದರೆ ಸ್ವಲ್ಪ ಎತ್ತರದಲ್ಲಿದ್ದರು. ಅವರು ಯಾರಾದರೂ ಯುದ್ಧ ಮಾಡಲಿಕ್ಕೆ ಬಂದಾಗ ಮೇಲಿಂದ ಅವರು ಅಟ್ಯಾಕ್ ಮಾಡಿಬಿಟ್ಟು ಬಿಲ್ಲು ಎಸೆದು, ಅವರು ಬಾಣ ಎಸೆದು ಅವ್ರನ್ನ ಕೊಂದುಬಿಡ್ತಿದ್ರು. ಸ್ಟ್ರಾಂಗ್ ಆಗಿ ಎತ್ತರದಲ್ಲಿ ಇದ್ದಂಥ ವೈರಿಗಳಿವರು. ಅದಕ್ಕೆ ಅವ್ರನ್ನ ಅಟ್ಯಾಕ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಯಾರಿಗೂ. ದಾವೀದನು ಫಸ್ಟು ಅವನು ರಾಜನಾಗಿ ಬಂದ ತಕ್ಷಣ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾ ಇದ್ದಾಗ ಅವ್ರು ಏನಾದರೂ ಗೊತ್ತಾ ದಾವೀದನಿಗೆ? ಗೊತ್ತಾಗಬೇಕಾ ನಿಮಗೆ? ಬನ್ನಿರಿ ನೋಡೋಣ. 2ನೇ ಸಮುವೇಲ 5ನೇ ಅಧ್ಯಾಯದ ಮತ್ತು 6ನೇ ವಚನದ 2ನೇ ಭಾಗದಲ್ಲಿ ದಾವೀದನಿಗೆ ಏನಂತ ಹೇಳ್ತಾರೆ ಯೆಬೂಸಿಯರು? ನೀನು ಒಳಗೆ ಬರಲಾರಿ, ಬರಲಿಕ್ಕಾಗಲ್ಲಪ್ಪ ದಾವೀದ ಅಂದ ಹಾಗೆ. ಕುರುಡರು, ಕುಂಟರು ಇವರೇ ನಿನ್ನನ್ನು ಅಟ್ಟಿ ಬಿಡುವರು. ನಾವು ಸ್ಟ್ರಾಂಗ್ ಆಗಿರುವಂಥ ನಾವು ಬರಬೇಕಾಗಿಲ್ಲ. ಕುರುಡರೇ ನಿನ್ನನ್ನು ಅಟ್ಯಾಕ್ ಮಾಡ್ತಾರೆ, ಕುಂಟರೇ ನಿನ್ನನ್ನು ಅಟ್ಯಾಕ್ ಮಾಡ್ತಾರೆ, ನಿನ್ನನ್ನು ಓಡಿಸ್ಬಿಡ್ತಾರೆ ಎಂಬುದಾಗಿ ಅವರು ಕೊಚ್ಚಿಕೊಳ್ತಾ ಇದ್ರು. ಆದರೆ ಅವನು ಏನು ಮಾಡ್ದ? ಯೆಬೂಸಿಯರನ್ನು ಜಯಿಸಬೇಕೆಂದಿರುವವನು ಜಲದ್ವಾರದಲ್ಲಿ ಹತ್ತಿ ಹೋಗಿ ದಾವೀದನಿಗೆ ಅಸಹ್ಯವಾಗಿರುವ ಕುರುಡರನ್ನು, ಕುಂಟರನ್ನು ಕಂದಕದಲ್ಲಿ ನಾಶ ಮಾಡಿಬಿಡಲಿ ಅಂತ ಹೇಳಿದನ. ಆ ರೀತಿಯಾಗಿ ದಾವೀದನು ಯೆಬೂಸಿಯರ ಮೇಲೆ ಜಯ ಹೊಂತಾನೆ. ಆ ಒಂದು ಸ್ಥಳಕ್ಕೆ ದಾವೀದ ನಗರ ಅಂತ ಹೆಸರು ಬಂದುಬಿಡ್ತದೆ. ದಾವೀದ ನಗರ ಅಂತ ಹೆಸರು ಬರ್ತದೆ, ಅಥವಾ ಅದು ಕೋಟೆ ಇದ್ದಂಗೆ ಇರ್ತದಲ್ವ, ದಾವೀದನ ಕೋಟೆ ಎಂಬ ಹೆಸರು ಅದಕ್ಕೆ ಬಂದುಬಿಡ್ತದ್ರಿ. ಕಡೆಗೆ ದಾವೀದನು ಈಗ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾನೆ, ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಿದ್ದಾನೆ.
ಇಸ್ರಾಯೇಲ್ರ ಜೊತೆಯಲ್ಲಿ 2 ದೇಶ ಒಂದಾಗ್ಬಿಟ್ಟಿದೆ, ನಾಯಕತ್ವ ವಹಿಸಿದ್ದಾನೆ. ಆದರೆ ಅವನಿಗೆ ಅರಮನೆ ಇಲ್ಲ. ಇದನ್ನು ಯಾರೋ ಒಬ್ಬನು, ಯಾರು ತಮ್ಮ ಸ್ವಂತ ಜನರಲ್ಲ, ಬೇರೆ ಕಿಂಗ್, ತೂರಿನ ಅರಸನಾದ ಹೀರಾಮನು, ತೂರಿನ ಅರಸ, ಬೇರೆ ಊರು ಅರಸ, ಅವನ ಹೆಸರು ಹೀರಾಮನು. ಹೀರಾಮ ಅಂತ ಹೇಳಿದರೆ ಬಿಳಿಯಾಗಿ ಉನ್ನತ, ವೈಟ್ನೆಸ್, ಹೈ ವೈಟ್ನೆಸ್, ಉನ್ನತ ಶ್ವೇತ ಅಂತ ಹೆಸರು. ರಾಮ್ ಅಂದರೆ ಉನ್ನತ, ಹೀರಾಮ್ ಬಿಳಿ, ಬೆಳ್ಳಗೆ ಉನ್ನತವಾಗಿರುವವನು, ಹೈ ಆಗಿರುವಂಥವನು ಅಂತ ಅರ್ಥ. ಅಂಥ ಒಂದು ಹೆಸರು ಇರುವಂಥ ರಾಜ ಏನು ಮಾಡ್ತಾನೆ, ದಾವಿದನಿಗೆ ಏನು ಮಾಡ್ತಾನೆ, ಮರ, ಕಾರ್ಪೆಂಟರ್ಸು, ಶಿಲ್ಪಿ ಇವರನ್ನೆಲ್ಲ ಕರೆಸ್ಬಿಟ್ಟು ಒಂದು ಅರಮನೆಯನ್ನು ಕಟ್ಬಿಡ್ತಾನೆ. ವಾವ್, ಆಶ್ಚರ್ಯ ಅಲ್ವಾ? ಯಾರು ಸ್ವಂತದವ್ರು ಹಂಗೆ ಮಾಡೋದಿಲ್ಲ. ಆದರೆ ದೂರ ದೇಶದಲ್ಲಿದ್ದಂಥ ಹೀರಾಮನು ಏನು ಮಾಡ್ತಾನೆ, ಒಂದು ಅರಮನೆ ಕಟ್ಟೋದಂದರೆ ಅಷ್ಟು ಈಸಿ ಅಲ್ಲ. ಆದರೆ ದೊಡ್ಡ ಅರಮನೆಯನ್ನು ದಾವಿದನಿಗೋಸ್ಕರವಾಗಿ ಅವನು ಕಟ್ಟಿಕೊಡ್ತಾನೆ ರೀ. ದೇವರು ಇದನ್ನು ನಮಗೋಸ್ಕರವಾಗಿ ಈ ದಿವಸ ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯ ರೀ. ಆದರೆ ದೇವರು ಅದ್ಭುತದ ದೇವರು. ದೇವರ ಮಾರ್ಗದಲ್ಲಿ ನಡೆಯುವವರಿಗೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವವರಿಗೆ ಎಲ್ಲವನ್ನು ದೇವರು ಒದಗಿಸಿಕೊಡ್ತಾನೆ. ಕಡೆಗೆ ಈ ರೀತಿಯಾಗಿ ಒಂದು ಅರಮನೆ ಕಟ್ಟಿದಾಗ ಏನಾಯಿತು, ದಾವಿದನ ಪ್ರತಿಕ್ರಿಯೆ ಏನಾಗಿರ್ಬೋದು ಸ್ವಲ್ಪ ಗೆಸ್ ಮಾಡಿಕೊಳ್ಳಿ, ಅಥವಾ ಏನಿರ್ಬೋದು ಅವನ ಪ್ರತಿಕ್ರಿಯೆ, ರಿಯಾಕ್ಷನ್ ನೋಡೋಣ ಬನ್ನಿರಿ. 12ನೇ ವಚನದಲ್ಲಿ, ಇದರಿಂದ ದಾವಿದನು, ಯೆಹೋವನು ನನ್ನನ್ನು ಇಸ್ರಾಯೇಲ್ ರಾಜನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರಾಯೇಲ್ರ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ವೃದ್ಧಿಪಡಿಸಿದ್ದಾನಂತ ತಿಳ್ಕೊಂಡು. ಇದರಿಂದ, ಯಾವುದರಿಂದ? ಆ ಹೀರಾಮನು ಇದು ಮಾಡಿದ್ರಿಂದ. ದಾವಿದನ ಕುಟುಂಬದ ಬಗ್ಗೆ ಅನಂತರ ನಾವು ನೋಡ್ತೀವಿ. ಮತ್ತು ಫಿಲಿಸ್ಟಿಯರು ಮತ್ತೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ. ಯಾಕಂದರೆ ದಾವಿದನ ರಾಜನಾಗ್ಬಿಟ್ಟಂಥ ವಿಷಯ ಫಿಲಿಸ್ಟಿಯರಿಗೆ ಗೊತ್ತಾಗ್ತದೆ. ಒಂದು ಕಾಲದಲ್ಲಿ ಫಿಲಿಸ್ಟಿಯರ ಜೊತೆಯಲ್ಲಿನೇ ಆಕೀಷನ ಜೊತೆಗಿದ್ನಲ್ಲ ದಾವಿದನು, ಈಗ ಅಟ್ಯಾಕ್ ಮಾಡಲಿಕ್ಕೆ ಬರ್ತಿದ್ದಾರೆ. ಬಂದಾಗ ದಾವಿದನು ಆಶ್ಚರ್ಯ ರೀ, ಐ ಲೈಕ್ ಇಟ್. ಏನಂದರೆ 19ನೇ ವಚನದಲ್ಲಿ ದಾವಿದನು ಕೇಳ್ತಾನೆ, ಕ್ಯಾನ್ ಐ ಗೋ ಆ್ಯಂಡ್ ಅಟ್ಯಾಕ್ ದಿ ಫಿಲಿಸ್ಟಿಯನ್ಸ್? ದೇವ್ರನ್ನ ಕೇಳ್ತಾನೆ ರೀ, ದೇವ್ರು ಹೋಗು ಅಂತ ಹೇಳ್ತಾನೆ. 2ನೇ ಸರಿ ಮತ್ತೆ ದೇವ್ರನ್ನ ಸನ್ನಿಧಿಯಲ್ಲಿ ವಿಚಾರಿಸ್ತಾನೆ, ಹೇಗೆ ಹೋಗಬೇಕು ಅಂತ ಹೇಳಿದಾಗ ದೇವ್ರ ಮಾರ್ಗದರ್ಶನ ಕೊಡ್ತಾನೆ. ಹೌದು, ದಾವಿದನ ಹತ್ರ ದೇವ್ರನ್ನ ಕನ್ಸಲ್ಟ್ ಮಾಡುವಂಥ, ವಿಚಾರಿಸುವಂಥ ರೆಸ್ಪಾನ್ಸಿಬಿಲಿಟಿ ತಗೊಂಡವರು ಆಗಾಗ ದೇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರಬೇಕು, ಕೇಳಿಸ್ಕೊಳ್ತಾ ಇರಬೇಕು. ಆ ರೀತಿಯಾಗಿ ದಾವಿದನು ದೇವರ ಸ್ವರವನ್ನು ಕೇಳಿಸ್ಕೊಂಡು ದೇವರ ಸಹಾಯದಿಂದ ಫಿಲಿಸ್ಟಿಯರ ಮೇಲೆ ಜಯವನ್ನು ಹೊಂದುವವನು ಆಗಿರ್ತಾನೆ. 2ನೇ ಸಮುವೇಲ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 5. Then came all the tribes of Israel to David unto Hebron, and spake, saying, Behold, we are thy bone and thy flesh. Also in time past, when Saul was king over us, thou wast he that leddest out and broughtest in Israel. And the Lord said to thee, Thou shalt feed my people Israel, and thou shalt be a captain over Israel. So all the elders of Israel came to the king to Hebron, and King David made a league with them in Hebron before the Lord, and they anointed David king over Israel. David was 30 years old when he began to reign, and he reigned 40 years. In Hebron he reigned over Judah 7 years and 6 months, and in Jerusalem he reigned 33 years over all Israel and Judah. And the king and his men went to Jerusalem unto the Jebusites, the inhabitants of the land, which spake unto David, saying, Except thou take away the blind and the lame, thou shalt not come in hither, thinking, David cannot come in hither. Nevertheless, David took the stronghold of Zion, the same is the city of David. And David said on that day, Whosoever getteth up to the gutter, and smiteth the Jebusites, and the lame and the blind that are hated of David's soul, he shall be chief and captain. Wherefore they said, The blind and the lame shall not come into the house.
So David dwelt in the fort, and called it the City of David. And David built round about from Millo and inward. And David went on, and grew great, and the Lord God of hosts was with him. And Hiram king of Tyre sent messengers to David, and cedar trees, and carpenters, and masons, and they built David an house. And David perceived that the Lord had established him king over Israel, and that he had exalted his kingdom for his people Israel's sake. And David took him more concubines and wives out of Jerusalem, after he was come from Hebron, and there were yet sons and daughters born to David. And these be the names of those that were born unto him in Jerusalem: Shammua, and Shobab, and Nathan, and Solomon, Ibhar also, and Elishua, and Nepheg, and Japhiah, and Elishama, and Eliada, and Eliphalet. But when the Philistines heard that they had anointed David king over Israel, all the Philistines came up to seek David. And David heard of it, and went down to the hold. The Philistines also came and spread themselves in the valley of Rephaim. And David inquired of the Lord, saying, Shall I go up to the Philistines? Wilt thou deliver them into mine hand? And the Lord said unto David, Go up, for I will doubtless deliver the Philistines into thine hand. And David came to Baal Perazim, and David smote them there, and said, The Lord hath broken forth upon mine enemies before me, as the breach of waters. Therefore he called the name of that place Baal Perazim. And there they left their images, and David and his men burned them. And the Philistines came up yet again, and spread themselves in the valley of Rephaim. And when David inquired of the Lord, he said, Thou shalt not go up, but fetch a compass behind them, and come upon them over against the mulberry trees. And let it be, when thou hearest the sound of a going in the tops of the mulberry trees, that then thou shalt bestir thyself, for then shall the Lord go out before thee to smite the host of the Philistines. And David did so, as the Lord had commanded him, and smote the Philistines from Geba until thou come to Gazer.